ಬಹಳ ಸೂಕ್ಷ್ಮವಾದ ವಿಚಾರ, ಆದರೂ ಧೈರ್ಯ ಮಾಡಿ ರಾಜ್ಯ ಸರ್ಕಾರ ಈ ಜೇನುಗೂಡಿಗೆ ಕೈ ಇಡುವಂತಹ ಪ್ರಯತ್ನವನ್ನು ಮಾಡಿದೆ. ನಿನ್ನೆ ಅಷ್ಟೇ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಯಿತು. ಇದು ಸಿದ್ಧವಾಗಿ 10 ವರ್ಷದ ಬಳಿಕ ಅಥವಾ ಸರ್ಕಾರಕ್ಕೆ ಸಲ್ಲಿಕೆಯಾಗಿ 1 ವರ್ಷದ ಬಳಿಕ ಈಗ ಮೀಸಲಾತಿ ಹೆಚ್ಚಳದ ಬಗ್ಗೆ ಕೂಡ ಚರ್ಚೆ ಜೋರಾಗಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳಕ್ಕೆ ಆಯೋಗ ಶಿಫಾರಸನ್ನು ಮಾಡಿದೆ. 4.18 ಕೋಟಿ ಜನಸಂಖ್ಯೆ ಇರುವ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಅಂದರೆ OBC ಮೀಸಲಾತಿಯನ್ನು 32% 51% ಹೆಚ್ಚಿಸಬೇಕು ಅಂತ ಶಿಫಾರಸು ಮಾಡಿದೆ. ಮುಸ್ಲಿಮರ ಮೀಸಲಾತಿಯನ್ನು ಡಬಲ್ ಮಾಡೋದಕ್ಕೆ ಹೊರಟಿದೆ. ಆದರೆ SC/ST ಮೀಸಲಾತಿ ಯಥಾಸ್ಥಿತಿಯಲ್ಲಿ ಮುಂದುವರಿಸೋದಕ್ಕೆ ಸೂಚಿಸಿದೆ. ಹಿಂದುಳಿದ ವರ್ಗದಲ್ಲಿ ಸದ್ಯ 5 ಪ್ರವರ್ಗಗಳಿದೆ. ಹಿಂದುಳಿದ ವರ್ಗ ಅಂದರೆ OBCನಲ್ಲಿ 5 ಪ್ರವರ್ಗಗಳು, ಅದನ್ನು 6ಕ್ಕೆ ಹೆಚ್ಚಳ ಮಾಡೋದಕ್ಕೆ ಶಿಫಾರಸು ಮಾಡಿದೆ. ಪ್ರವರ್ಗ 1 ಮತ್ತು 2A ಹಲವು ಜಾತಿಗಳನ್ನು ಮರುವರ್ಗೀಕರಣ ಮಾಡಲಾಗಿದೆ. ಏಪ್ರಿಲ್ 17ರ ಕ್ಯಾಬಿನೆಟ್ನಲ್ಲಿ ಈ ಸಂಬಂಧ ಚರ್ಚೆ ನಡೆದು ಒಂದು ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಸದ್ಯದ ಕಾನೂನಿನ ಪ್ರಕಾರ ಮೀಸಲಾತಿ ಪ್ರಮಾಣ 50% ಮೀರುವಂತಿಲ್ಲ. ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಇದೆ, ಕಾನ್ಸ್ಟಿಟ್ಯೂಷನ್ನಲ್ಲೂ ಇದೆ. ಈ ಶಿಫಾರಸು ಜಾರಿಯಾಗಬೇಕಾದ್ರೆ ಕೇಂದ್ರ ಸರ್ಕಾರ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ತಿದ್ದುಪಡಿ ತರಬೇಕಾಗತ್ತೆ. ಇನ್ನು CM ಸಿದ್ದರಾಮಯ್ಯ ಸೂಚನೆಯಂತೆ ಸಚಿವರಿಗೆ ಜಾತಿ ಗಣತಿ ವರದಿಯ ಪ್ರತಿಗಳನ್ನು ಹಿಂದುಳಿದ ವರ್ಗಗಳ ಇಲಾಖೆ ನೀಡಿದೆ. ಯಾಕೆಂದರೆ ಅದನ್ನು ಅವರು ಓದಬೇಕು, ಓದ್ಕೊಂಡು ನೋಟ್ಸ್ ಮಾಡ್ಕೊಂಡು ಬರಬೇಕು. 17ನೇ ತಾರೀಕು ಅದನ್ನು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳೇ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅವರು ಅದನ್ನು ಓದೋದಕ್ಕೆ ಪ್ರತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಂಬರ್ಸ್ ಇದೆ ನಮ್ಮ ಹತ್ರ. ಏನು ನಂಬರ್ಸು? ಈ ಜಾತಿ ಜನಗಣತಿ ವರದಿಯಲ್ಲಿ ಇರ್ತಕ್ಕಂಥ ನಂಬರ್ಸ್ ಏನು ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ SC ಅಂದರೆ ದಲಿತ ಸಮುದಾಯ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ 1,09,29,347 ಅಂತ 1 to 1 ಪಾಯಿಂಟ್ ಕೊಟ್ಟಿದ್ದಾರೆ. ಮೀಸಲಾತಿ ಈಗಿರ್ತಕ್ಕಂಥದ್ದು 24.1%, ಅದನ್ನೇ ಮುಂದುವರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಬಾರಿ ದಲಿತ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಯಾವುದೇ ಹೆಚ್ಚಳ ಇಲ್ಲ. ಇನ್ನು ST ಅಂದರೆ ಪರಿಶಿಷ್ಟ ವರ್ಗ, ಇವರ ಜನಸಂಖ್ಯೆ ರಾಜ್ಯದಲ್ಲಿ 42,81,289 ಜನ ಇದ್ದಾರೆ. ಮೀಸಲಾತಿ 9.95% ಆಲ್ರೆಡಿ ಇದೆ, ಅದನ್ನೇ ಮುಂದುವರಿಸೋದಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಸೊ SC/ST ಮೀಸಲಾತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಶಿಫಾರಸ್ಸಿನ ಪ್ರಕಾರ. ಇನ್ನು ಪ್ರವರ್ಗ 1A ಬರೋಣ. ಜನಸಂಖ್ಯೆ 34,96,638 ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟು ನಮ್ಮ ಪಾಪ್ಯುಲೇಷನಲ್ಲಿ 8.40 ಅವರದಿದ್ದಾರೆ. ಮೀಸಲಾತಿ 4% ಇತ್ತು 1Aಗೆ, 6 ಶಿಫಾರಸು ಮಾಡಿದ್ದಾರೆ. ಅಂದರೆ 2% ಜಾಸ್ತಿ ಮಾಡಿ ಅಂತ ಶಿಫಾರಸನ್ನು ಮಾಡಿದ್ದಾರೆ ಪ್ರವರ್ಗ 1Aಗೆ. ಇನ್ನು ಪ್ರವರ್ಗ 1B ಇದು ಹೊಸ ಸೃಷ್ಟಿ, ಈಗ ಮಾಡಿರ್ತಕ್ಕಂಥದ್ದು 1B ಮರುವರ್ಗೀಕರಣವನ್ನು ಮಾಡಿದ್ದಾರೆ. ಇದು ಜನಸಂಖ್ಯೆ ನೋಡಿ 73,92,313 ಇದೆ. ಮೀಸಲಾತಿ ಅಂದರೆ ಈಗ ಸೃಷ್ಟಿಯಾಗಿರೋದ್ರಿಂದ ಮೀಸಲಾತಿ ಇಲ್ಲಿ ತನಕ ಇರಲಿಲ್ಲ. 12% ಮೀಸಲಾತಿ ಕೊಡಿ ಅಂತ. ಅಂದರೆ ಕೆಲವು ಸಮುದಾಯಗಳು ಬೇರೆ ಬೇರೆ ಪ್ರವರ್ಗಗಳಲ್ಲಿ ಇದ್ದಿದ್ದನ್ನು ತಂದು ಈ ಪ್ರವರ್ಗ 1Bಗೆ ಹಾಕಿದ್ದಾರೆ. ಅದ್ರ ಬಗ್ಗೆನೂ ನಾನು ಹೇಳ್ತೀನಿ ನಿಮಗೆ. ಇನ್ನು ಪ್ರವರ್ಗ 2A 77,78,209 ಜನಸಂಖ್ಯೆ, 15% ಮೀಸಲಾತಿ ಇದೆ. ಶಿಫಾರಸ್ಸು 10% ಮಾಡಿ ಅದನ್ನು ಇಳಿಸಿ ಅಂತ ಹೇಳಿದ್ದಾರೆ. ಪ್ರವರ್ಗ 2A 15ಅನ್ನು 10ಕ್ಕೆ ಇಳಿಸೋದಕ್ಕೆ ಹೇಳಿದ್ದಾರೆ. ಒಟ್ಟು ರಾಜ್ಯದ ಜನಸಂಖ್ಯೆಯಲ್ಲಿ 18.7% ಇದ್ದಾರೆ ಇವರು. ಪ್ರವರ್ಗ 2B ಮುಸಲ್ಮಾನರು ಬರ್ತಕ್ಕಂಥದ್ದು, ಜನಸಂಖ್ಯೆ ಇರ್ತಕ್ಕಂಥದ್ದು 75,25,880, 4% ಮೀಸಲಾತಿ ಇದೆ. ಅದನ್ನು ಡಬಲ್ ಮಾಡಿ ಅಂತ ಶಿಫಾರಸು ಮಾಡಿದ್ದಾರೆ. 8% ರಿಸರ್ವೇಷನ್ ಕೊಡಿ ಇವರಿಗೆ ಅಂತ ಹೇಳಿದ್ದಾರೆ. ಜಾತಿ ಗಣತಿ ಪ್ರವರ್ಗ 3A ಇದು ಒಕ್ಕಲಿಗ ಸಮುದಾಯ ಎಲ್ಲ ಬರ್ತಕ್ಕಂಥದ್ದು, ಜನಸಂಖ್ಯೆ 72,99,577 ಇದೆ. 4% ಮೀಸಲಾತಿ ಇದೆ. ಅದನ್ನು 7%ಗೆ ರೈಸ್ ಮಾಡಿಕೊಡಿ 3A ಅಂತ ಕೇಳಿದ್ದಾರೆ. ಇನ್ನು ಪ್ರವರ್ಗ 3Bಗೆ ಬರೋಣ. ಇದು ಲಿಂಗಾಯತರೆಲ್ಲ ಬರ್ತಕ್ಕಂಥ ಸಮುದಾಯದ ಬರ್ತಕ್ಕಂಥ ಪ್ರವರ್ಗ, 81,37,536 ಅಂತ ಹೇಳ್ತಾರೆ. 5% ಮೀಸಲಾತಿ ಇದೆ. ಶಿಫಾರಸ್ ಏನಪ್ಪ ಅಂದರೆ 8%, ಅಂದರೆ 3% ರೈಸ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಜಾತಿ ಗಣತಿಯ ಒಟ್ಟು ಮೀಸಲಾತಿಯನ್ನು ನೋಡ್ಬೋಣ. ಪ್ರಸ್ತುತ 66% ಮೀಸಲಾತಿ ಇದೆ. ನಮ್ಮ ರಾಜ್ಯದ 100 ಜನರಲ್ಲಿ ಅಥವಾ 100 ವೇಕೆನ್ಸಿಗಳಲ್ಲಿ 66 ವೇಕೆನ್ಸಿಯನ್ನು ಮೀಸಲಾಗಿ ಇಟ್ಟುಬಿಡಬೇಕು, ಇವೆಲ್ಲವೂ ಸೇರಿ ಅಂತ ಶಿಫಾರಸ್ ಮಾಡಿರೋದು. ಇದೆಲ್ಲ ಹೊಸದಾಗಿ ಸೇರಿಸಿದಾರಲ್ಲ, ಇದು 85.1%ಗೆ ಬರುತ್ತೆ. 85% ಅಂದ್ಕೊಳ್ಳೋಣ. ಅಲ್ಲಿಗೆ ಸಾಮಾನ್ಯ ವರ್ಗ ಜನರಲ್ ಕೆಟಗರಿಗೆ ಇನ್ನು ಉಳಿದಿದ್ದು 15% ಅಷ್ಟೇ. ಹಿಂಗೆ ಮಾಡ್ಬೋದಾ? ಸದ್ಯಕ್ಕೆ ಮಾಡೋಕ್ಕೆ ಬರಲ್ಲ.
ತಿದ್ದುಪಡಿ ತರಬೇಕಾಗತ್ತೆ. ಬಟ್ ಶಿಫಾರಸ್ಸಾಗಿದೆ. ಅಲ್ಲಿಗೆ 19.1% ಎಕ್ಸ್ಟ್ರಾ ಮಾಡಿ ರಿಸರ್ವೇಷನ್ ಅಂತ ಕೇಳಿದ್ದಾರೆ. ಇನ್ನು ಜಾತಿ ಗಣತಿ ಲೆಕ್ಕ ನೋಡೋದಾದರೆ OBC ಜನಸಂಖ್ಯೆ, ಹಿಂದುಳಿದ ವರ್ಗಗಳು, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ 4.18 ಕೋಟಿ ರಾಜ್ಯದಲ್ಲಿ. ಹಿಂದುಳಿದ ವರ್ಗ, ಅಹಿಂದಾದಲ್ಲಿ ಹಿಂದುಳಿದ ವರ್ಗ ಕೂಡ ಬಹಳ ಮುಖ್ಯವಾಗಿ ಬರುತ್ತೆ. ಇನ್ನು SC ಜನಸಂಖ್ಯೆ 1,29,29,347, ಇದು ದಲಿತ ಸಮುದಾಯ. ST ಜನಸಂಖ್ಯೆ ನಾನು ಆಲ್ರೆಡಿ ಹೇಳಿದ್ದೀನಿ 42,81,289. ಸಾಮಾನ್ಯ ವರ್ಗ, ಜನರಲ್ ಕ್ಯಾಟಗರಿ 15% ಉಳ್ಕೊಳ್ಳುತ್ತಲ್ಲ, ಅವರ ಜನಸಂಖ್ಯೆ 29,74,153. ಸರ್ವೆಗೆ ಒಳಪಟ್ಟ ಜನಸಂಖ್ಯೆ, ಇದು ತುಂಬ ಚರ್ಚೆ ಆಗಿದೆ, ನನಗೆ ಗೊತ್ತಿಲ್ಲಪ್ಪ, ಇದು 5,98,14,942 ಜನರನ್ನ ಸರ್ವೆ ಮಾಡಿದ್ದೀವಿ ಅಂತ ಈ ವರದಿ ಹೇಳ್ತಾ ಇದೆ. ನಾವು ಯಾರನ್ನು ಕೇಳಿದ್ರು ಕೂಡ ನಮ್ಮನೆಗೆ ಬಂದಿಲ್ಲ ಅಂತಲೇ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು. ಯಾರೂ ಕೂಡ ನಾನು ಕೇಳಿರ್ತಕ್ಕಂಥದ್ದು ಇಲ್ಲಿ ತನಕ ಇಲ್ಲ ಸರ್ ನಮ್ಮ ಮನೆಗೆ ಬಂದಿದ್ರು ಅಂತ ಯಾರೂ ಹೇಳಿಲ್ಲ. ಇಷ್ಟು ಮಾಡಿದ್ದಾರೆ ಅಂದಮೇಲೆ ಯಾರಾದರೂ ಒಬ್ಬರಾದ್ರೂ ಬೇಡವಾ? ಒಂದು 100 ಜನನ ಕೇಳಿದಾಗ ಒಬ್ಬರಾದ್ರೂ ನಮಗೆ ಬಂದಿದ್ರು ಸರ್ ಅಂತ ಹೇಳೋದು ಬೇಡವಾ? ಹೇಳಿಲ್ಲ. ಬಟ್ ಅವರು ಇಲ್ಲ ನಾವು ಮ್ಯಾಕ್ಸಿಮಮ್ ರೀಚ್ ಆಗಿದ್ದೀವಿ ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಇನ್ನು ಪ್ರವರ್ಗ 1A ಯಾವ್ಯಾವ ಜಾತಿ ಬರುತ್ತೆ? ಗಂಗಾ ಮತಸ್ಥರು, ಗೊಲ್ಲರು, ಉಪ್ಪಾರರು, ಮೊಗವೀರರು, ಕೋಲಿ ಜನಾಂಗ, ಇತರೆ, ಇವರೆಲ್ಲರೂ ಕೂಡ 1A. ಸ್ವಲ್ಪ ರೀಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇವೆಲ್ಲ ತೆಗೆದಿದ್ದಾರೆ, ಬೇರೆ ಬೇರೆ ವರ್ಗಕ್ಕೆ ಸೇರಿಸಿದ್ದಾರೆ 1Aಗೆ. ಪ್ರವರ್ಗ 1B ಹೊಸದಾಗಿ ಮಾಡಿದಾರಲ್ಲ, ಅದಕ್ಕೆ ಕುರುಬ ಮತ್ತು ಇತರೆ ಸಮುದಾಯದವರು ಸೇರ್ಕೋತಾರೆ, ಸಣ್ಣ ಪುಟ್ಟ ಸಮುದಾಯದವರು. ಆ್ಯಕ್ಚುಲಿ ಒಂದು ಬೇಡಿಕೆ ಇತ್ತು, ಕುರುಬ ಸಮುದಾಯವನ್ನು ST ಸಮುದಾಯಕ್ಕೆ ಸೇರಿಸಬೇಕು ಅಂತಂದ್ಬಿಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ನೀವು ಮಾಡಬೇಕು ಅಂತ ಇತ್ತು. ಬಟ್ ಈಗ ಅವ್ರನ್ನ 1Bಗೆ ಹಾಕ್ಕೊಂಡಿದ್ದಾರೆ. ಇನ್ನು ಪ್ರವರ್ಗ 2A ಮಡಿವಾಳ, ಈಡಿಗ, ಇತರೆ ಜನಾಂಗದವರು 2Aಗೆ ಬರ್ತಾರೆ. ಸ್ವಲ್ಪ ಆಲ್ಟ್ರ್ ಆಗಿದೆ, 2B ಇದ್ದವ್ರನ್ನ 2Aಗೆ ತಂದಿದ್ದಾರೆ. ಇವೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು. ಅಂದರೆ ಇದು ನಾಳೆಯಿಂದನೇ ಜಾರಿಗೆ ಬಂದ್ಬಿಡ್ತಾ ಅಂತಂದರೆ ಖಂಡಿತ ಇಲ್ಲ. ನಿನ್ನೆಯಷ್ಟೇ ಮಂಡನೆ ಆಗಿರ್ತಕ್ಕಂಥದ್ದು, ಚರ್ಚೆ ಆಗಬೇಕು. 85% ರಿಸರ್ವೇಷನ್ ಕೊಡ್ಬೋದಾ ನೋಡಬೇಕು. ಆಮೇಲೆ ಸಬ್ ಕಮಿಟಿ ಅವರು ಇದ್ದಾರೆ, ಅದೆಲ್ಲ ನೋಡಬೇಕಲ್ಲ. ಓಕೆ, ಸಾಧಕ ಬಾಧಕಗಳು ಏನು ಹಾಗಾದ್ರೆ ಅಂತ ತಿಳ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ರವೀಶ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಸಂವಿಧಾನದಲ್ಲಿ ತಿದ್ದುಪಡಿ ತರದೆ 50% ರಿಸರ್ವೇಷನ್ ಅನ್ನ 85.1%ಗೆ ತಗೊಂಡು ಹೋಗೋಕ್ಕಾಗಲ್ಲ. ಕಾನೂನಿನ ಉಲ್ಲಂಘನೆಯಾಗುತ್ತೆ, ಆಮೇಲೆ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಕೂಡ ಆಗುತ್ತೆ. ಸೊ ಈ ಗಟ್ಟಿ ನಿರ್ಧಾರಕ್ಕೆ ಸರ್ಕಾರ ಬರುತ್ತಾ? ಇದರ ಸಾಧಕ ಬಾಧಕಗಳೇನು? ಇದನ್ನ ಇತರೆ ಸಮುದಾಯದವರು, ಉದಾಹರಣೆಗೆ ಒಕ್ಕಲಿಗ, ಲಿಂಗಾಯತ ಸಮುದಾಯದವರು ವಿರೋಧಿಸಲ್ವಾ? ಏನಾಗಬಹುದು ಇದರ ಮುಂದಿನ ಪರಿಣಾಮಗಳು ಅಂತ ರವೀಶ್? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ವರದಿಯಲ್ಲಿರ್ತಕ್ಕಂಥ ಶಿಫಾರಸ್ಸುಗಳನ್ನು ನೋಡಿದಂಥ ಸಂದರ್ಭದಲ್ಲಿ, ಯಾಕೆಂದರೆ ಆ ಶಿಫಾರಸ್ಸಿನ ಮೀಸಲಾತಿ ಪ್ರಮಾಣ ಹೆಚ್ಚಳದ ಶಿಫಾರಸ್ಸಿನ ಪ್ರತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಒಂದು 2-3 ವಿಚಾರಗಳನ್ನು ಕೋಟ್ ಮಾಡ್ತಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಇಂದಿರಾ ಸಾಹನಿ ಮತ್ತು ಭಾರತ ಒಕ್ಕೂಟ ಮತ್ತು ಇತರರ ಪ್ರಕರಣಗಳಲ್ಲಿ ಎಲ್ಲ ಒಂದು ಕಡೆ 50ಕ್ಕೆ ಮಿತಿಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅಂದರೆ ಅದನ್ನು ಹೇಳೋದು ಜಡ್ಜ್ಮೆಂಟ್ ಅಲ್ಲ, ಒಪಿನಿಯನ್ ಮತ್ತು ಡೈರೆಕ್ಷನ್ ಅನ್ನೋ ವಾದವನ್ನು ಮುಂದಿಡ್ತಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಈಗಿರ್ತಕ್ಕಂಥ ಮೀಸಲಾತಿ ಪ್ರಮಾಣ 37ರಿಂದ 51ಕ್ಕೆ ಏಕೆ ಹೆಚ್ಚಿಸಬೇಕು ಅನ್ನೋದ್ರ ಜೊತೆಗೆ ಕೆಲವು ವಿವರಗಳನ್ನು ಕೊಟ್ಟಿದ್ದಾರೆ. ಕೇವಲ ಇದು ಹಿಂದುಳಿದ ವರ್ಗ ಪಟ್ಟಿಯಲ್ಲಿ ಲಿಂಗಾಯತ, ಒಕ್ಕಲಿಗ ಎಲ್ಲರೂ ಕೂಡ ಬರ್ತಾರೆ. ಯಾಕೆಂದರೆ ಅವರ ಮೀಸಲಾತಿ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಬೇಕು ಅಂತಲೂ ಕೂಡ ಈ ಒಂದು ವರದಿಯಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ವಿರೋಧ ಮಾಡುವಂಥ ಪ್ರಶ್ನೆ ತಗ್ಗಬಹುದು ಅನ್ನೋ ಲೆಕ್ಕಾಚಾರವೂ ಕೂಡ ಇದೆ. ಯಾಕೆಂದರೆ ಲಿಂಗಾಯತ ಒಂದು ಮೀಸಲಾತಿ ಪ್ರಮಾಣ ಏನಿದೆ 5ರಿಂದ 8%ಗೆ, ಜೊತೆಗೆ ಒಕ್ಕಲಿಗ ಮೀಸಲಾತಿ ಪ್ರಮಾಣ ಏನಿದೆ ಅದನ್ನು 4ರಿಂದ 7%ಗೆ ಅದನ್ನು ಹೆಚ್ಚಳ ಮಾಡಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಅಂತಲೂ ಕೂಡ ರಿಪೋರ್ಟ್ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಈಗಾಗಲೇ ರಾಜ್ಯದಲ್ಲಿ 18ರಿಂದ 20ಕ್ಕೆ SC/ST ಮೀಸಲಾತಿನ ಏರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅದು 50% ಕ್ರಾಸ್ ಆಗಿದೆ. ಈಗ 56% ರಾಜ್ಯದಲ್ಲಿ ಚಾಲ್ತಿಯಲ್ಲಿದೆ. ಜೊತೆಗೆ EWS ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅದು 66%ಗೆ ಬಂದು ಈಗಾಗಲೇ ನಿಂತ್ಕೊಂಡಿದೆ. ಹಾಗಾಗಿ ಇಂದಿರಾ ಸಾಹನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಅಭಿಪ್ರಾಯ ಏನಿದೆ ಅದು ಗಣನೆಗೆ ಬರೋದಿಲ್ಲ, ಚಾಲ್ತಿಯಲ್ಲಿ ಇರೋದಿಲ್ಲ ರಾಜ್ಯದಲ್ಲಿ ಅನ್ನೋದ್ರ ಮೂಲಕ ಈಗ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಹೆಚ್ಚಳ ಮಾಡಬಹುದು ಅಂತಲೂ ಕೂಡ ಶಿಫಾರಸನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಎಲ್ಲೋ ಒಂದ್ ಕಡೆ ಈಗ ಹಿಂದುಳಿದ ವರ್ಗ ಪಟ್ಟಿಯಲ್ಲಿ 5 ವರ್ಗಗಳು ಮಾತ್ರ ಇತ್ತು, ಒಂದನ್ನ ಆಡ್ ಆನ್ ಮಾಡಿದ್ದಾರೆ. ಅದ್ರ ಜೊತೆಗೆ 2A ಇರ್ತಕ್ಕಂಥದ್ದು, ಜೊತೆಗೆ ಪ್ರವರ್ಗ 1 ಇರ್ತಕ್ಕಂಥ ಕೆಲ ಜಾತಿಗಳನ್ನ ಆ ಒಂದು 1Bಗೆ ಸೇರಿಸಿರ್ತಕ್ಕಂಥದ್ದು. ಜೊತೆಗೆ ಇಷ್ಟು ದಿನಗಳ ಕಾಲ ಎಲ್ಲೋ ಒಂದ್ ಕಡೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಕುರುಬ ಸಮುದಾಯವೇ ಜಾಸ್ತಿ ಮೀಸಲಾತಿಯನ್ನ ಪಡಿತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಇತ್ತು.
ಜೊತೆಗೆ ಸಣ್ಣ ಪುಟ್ಟ ಸಮುದಾಯಗಳು ಒಂದು ರೀತಿ ವಂಚಿತರಾಗ್ತಾ ಇದ್ದಾರೆ ಅಂತ. ಹಾಗಾಗಿ ಈಗ ಸಪ್ರೇಟ್ ಆಗಿ ಕುರುಬ ಸಮುದಾಯದ ಜೊತೆಗೆ ಇನ್ನೊಂದು 80-90 ಜಾತಿ ಉಪಜಾತಿಗಳನ್ನು ಕೂಡ ಒಂದು ರೀತಿಯಲ್ಲಿ ಆಡ್ ಆನ್ ಮಾಡಿ ಅದನ್ನ 1B ಸೇರಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಆ ಡೇಟಾವನ್ನ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ, ಕೇವಲ 3-4 ಪುಟಗಳ ಡೇಟಾವನ್ನು ಮಾತ್ರ ರಿಲೀಸ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದರ ಆಧಾರದ ಮೇಲೆ ನೀವು ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಕೂಡ ಇರ್ತಕ್ಕಂಥದ್ದು. ಇನ್ನೂ ಕೂಡ ವರದಿ ಅಂಗೀಕಾರ ಆಗಿಲ್ಲ, ಕೇವಲ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ವಿಶೇಷ ಕ್ಯಾಬಿನೆಟ್ ಇರ್ತಕ್ಕಂಥದ್ದು 17ನೇ ತಾರೀಕು. ಈ ಸಂದರ್ಭದಲ್ಲಿ ಆ ಅಂಗೀಕಾರ ಆದ ಬಳಿಕ ಈ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಸೇರಿದಂತೆ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಜಾರಿಗೆ ತರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಸುದೀರ್ಘ ಚರ್ಚೆ ಆಗಬೇಕಾಗತ್ತೆ. ಜೊತೆಗೆ ಒಂದು ವೇಳೆ ಏನಾದರೂ ಇದು ಅಧ್ಯಯನ ನಡೀಬೇಕು ಅಂದರೆ ಖಂಡಿತವಾಗಿ ಕೂಡ ಕ್ಯಾಬಿನೆಟ್ ಉಪಸಮಿತಿಯನ್ನು ರಚನೆ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಇದು ಒಂದು ರೀತಿಯಲ್ಲಿ ಡಿಲೇ ಪ್ರೋಸೆಸ್ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಆ ಒಂದು 9 ಶೆಡ್ಯೂಲ್ಗೆ ಕೂಡ ಒಂದು ರೀತಿಯಲ್ಲಿ ತಿದ್ದುಪಡಿಯನ್ನು ತರದೇ ಹೊರತು ಈ ಒಂದು ಮೀಸಲಾತಿಯನ್ನು ಒಂದು ರೀತಿಯಲ್ಲಿ ಜಾರಿಗೆ ತಂದರೆ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂಥದ್ದಕ್ಕೂ ಕೂಡ ಒಂದು ರೀತಿಯಲ್ಲಿ ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಹೆಜ್ಜೆಯನ್ನು ಇಡುತ್ತೆ ಕಾದು ನೋಡಬೇಕು. ಅರವಿಂದ್, ರೈಟ್, ಈಗ ನೀವು ಹೇಳ್ತಾ ಇದ್ರಿ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಅಂತ. ಈಗ ಯಾರು ವಿರೋಧ ಮಾಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಅವ್ರೇನಾದ್ರೂ ಕೋರ್ಟ್ಗೆ ಹೋದ್ರೆ ಸರ್ಕಾರವನ್ನ ವಿರೋಧಿಸಿ ಅವ್ರ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ದಂತಾಗಲ್ವಾ? ಆಗ ಮತ್ತೆ ಒಂದು ಮುಜುಗರ ಪಕ್ಷದ ಒಳಗೆ ಸೃಷ್ಟಿಯಾಗಲ್ವಾ? ಖಂಡಿತವಾಗಿಯೂ ಕೂಡ ದಿವ್ಯಾ, ಯಾಕೆಂದರೆ ರಾಜಕಾರಣಗಳಿಗೆ ಜೊತೆಗೆ ರಾಜಕಾರಣದಲ್ಲಿ ಒಂದು ವೋಟ್ ಬ್ಯಾಂಕ್ ಏನಿದೆ ಇದು ಬಹಳ ಪ್ರಾಮುಖ್ಯತೆ ಇರುತ್ತೆ. ಜೊತೆಗೆ ಆ ವೋಟ್ ಬ್ಯಾಂಕ್ನ ಮಹತ್ವ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ರಾಜಕೀಯ ಪಕ್ಷಗಳು ಈ ಒಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾರೆ. ಖಂಡಿತವಾಗಿಯೂ ಕೂಡ ಏಕಾಏಕಿಯಾಗಿ ಇದನ್ನು ಜಾರಿಗೆ ತರೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗೋದಿಲ್ಲ. ಯಾಕೆಂದರೆ ಆ ರೀತಿ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ ಈಗ 2015ರಲ್ಲಿ ಈ ಒಂದು ಆಯೋಗ ಒಂದು ರೀತಿಯಲ್ಲಿ ವರದಿಯನ್ನು ಕೊಡೋಕೆ ಕೇಳಿದ್ರು. ಇಷ್ಟು ಡಿಲೇ 10 ವರ್ಷಗಳ ಬಳಿಕ ಇದು ಈಗ ಮಂಡನೆ ಆಗ್ತಾ ಇರತಕ್ಕಂಥದ್ದು. ಅಂದರೆ 2024ರಲ್ಲಿ ಅಂತಿಮ ವರದಿಯನ್ನು ತರಿಸ್ಕೊಂಡ್ರ ಬಳಿಕವೂ ಕೂಡ 1-1.5 ವರ್ಷ ಡಿಲೇ ಮಾಡಿದ್ರು. ಈಗ ಅಧಿಕೃತವಾಗಿ ಎಲ್ಲೋ ಒಂದು ಕಡೆ ನಾವು ಮಂಡನೆ ಮಾಡಿದ್ದೇವೆ, ಅದನ್ನು ಅಕ್ಸೆಪ್ಟ್ ಮಾಡಬೇಕೋ ಬೇಡ ಅನ್ನೋದು ಕೂಡ ಇನ್ನೂ ಒಂದು ರೀತಿಯಲ್ಲಿ ಗೊಂದಲಿದ್ದಾರೆ. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಶಿಫಾರಸುಗಳನ್ನು ಏಕಾಏಕಿಯಾಗಿ ಜಾರಿಗೆ ತರ್ತಾರೆ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಇದಕ್ಕೆ ಸಾಕಷ್ಟು ಒಂದು ರೀತಿಯಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾರೆ, ಡಿಲೇ ಪ್ರೋಸೆಸ್ ಕೂಡ ಇರುತ್ತೆ. ಹಾಗಾಗಿ ಇದರ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಯಾವ ರೀತಿ ಈ ಒಂದು ವಿಚಾರದಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಾರೆ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಅಕ್ಸೆಪ್ಟ್ ಮಾಡಿ ಎಲ್ಲೋ ಒಂದು ಕಡೆ ಅದನ್ನು ಅಧ್ಯಯನಕ್ಕಾಗಿ ಬೇರೆ ಬೇರೆ ರೀತಿಯ ಒಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ನಿಟ್ಟಿನಲ್ಲಿ ಅದಕ್ಕೆ ಸರ್ಕಾರದ ಮುಂದೆ ಸಾಕಷ್ಟು ಆಪ್ಷನ್ಗಳಿರುತ್ತೆ. ಹಾಗಾಗಿ ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಅನ್ನ ಮುಂದಿಟ್ಟುಕೊಂಡು ಮುನ್ನಡೀತಾರೆ ಕಾದು ನೋಡಬೇಕು. ದಿವ್ಯಾ, ರೈಟ್ ರವೀಶ್, ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದನ್ನ. ಥ್ಯಾಂಕ್ ಯು ಇಷ್ಟೊತ್ತು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಜಾತಿ ಗಣತಿ ವರದಿ ವಿಚಾರ ಈಗ ಹಾಟ್ ಟಾಪಿಕ್ ಆಗಿದೆ. ಜಾತಿಗಳ ಮಧ್ಯೆ ತಂದಿಡಲು ಸಿಎಂ ನೋಡ್ತಾ ಇದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. ಇದು ಬೋಗಸ್ ಸರ್ವೆ, ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಬಿಜೆಪಿಗರು ಟೀಕೆ ಮಾಡ್ತಿದ್ದಾರೆ. ಇದು ದಾರಿ ತಪ್ಪಿಸುವ ತಂತ್ರ ಅಂತ ಆಪಾದಿಸಿದ್ದಾರೆ. ಆದರೆ ಜಾತಿ ಗಣತಿ ವೈಜ್ಞಾನಿಕವಾಗಿಯೇ ನಡೆದಿದೆ ಅಂತ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಪುನರುಚ್ಚರಿಸಿದ್ದಾರೆ. ಇದು ಯಾವುದೇ ಸಮುದಾಯದ ವಿರುದ್ಧ ಅಲ್ಲ ಅಂತ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಸೂಚನೆಯ ಅನ್ವಯ ಜಾತಿ ಗಣತಿ ವರದಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಚರ್ಚೆ ನಡೀಲಿ ಅಂತ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಎಲ್ಲ ಹೊಸದಾಗಿ ಮತ್ತೆ ಇವತ್ತು ಹೊಸದಾಗಿ ವರದಿಯನ್ನು ಕೊಡಬೇಕಾಗ್ತದೆ. ಕಳೆದ 10 ವರ್ಷದಲ್ಲಿ ಬಹಳ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ಕೇವಲ ಜಾತಿ ಮಧ್ಯೆ ಸಂಘರ್ಷ ಉಂಟು ಮಾಡಲಿಕ್ಕೆ ಸಿದ್ದರಾಮಯ್ಯವರು ಇವತ್ತು ಈ ರಾಜ್ಯವನ್ನ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಎಷ್ಟೋ ಜನರಿಗೆ ಇದು ಗುರ್ತಾ ಇಲ್ಲ. ನಮ್ಮ ಮನೆಗೆ ಯಾರು ಬಂದೇ ಇಲ್ಲ ಅಂತ ಹೇಳ್ತಾರ. ವೀರಶೈವ ಲಿಂಗಾಯತ ಸಮಾಜಕ್ಕಿರ್ಬೋದು, ಒಕ್ಕಲಿಗ ಸಮಾಜಕ್ಕಿರ್ಬೋದು, ಒಂದು ಅಂಕಿ ಸಂಖ್ಯೆ ಬಹಳಷ್ಟು ಗೊಂದಲ ಸೃಷ್ಟಿ ಮಾಡುವಂತದ್ದು. ಹೀಗಾಗಿ ಒಂದು ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವಂಥದ್ದು. ಆ ಇಡಿ ಹಗರಣ ಮತ್ತೀಗ ರಾಜ್ಯಪಾಲರು ಕೊಟ್ಟಂತ 500 ಕಿಕ್ ಬ್ಯಾಕ್ ಕೊಟ್ಟಿದ್ದು ಅದು ಎಲ್ಲ ಸೈಡ್ ಲೈನ್ ಹೋಗ್ಬಿಡ್ತದೆ. ಇದು ಚರ್ಚೆ ಆಗಲಿ ಅಂತ ಅವ್ರ ಉದ್ದೇಶ. 95% ಆಗಿದೆ. ಯಾವಾಗಲೂ ಕೂಡ ಸರ್ವೆ 100% ಆಗಲ್ಲ. ಟೀಚರ್ಗಳಲ್ಲಿ ಎಷ್ಟು ಜಾಸ್ತಿ ಯಾರಪ್ಪ ಇರೋದು? ಜನರಲ್ ಕ್ಯಾಟಗರಿ ಅವರಲ್ವಾ? ಮತ್ತೆ ಹೆಂಗೆ ಸರ್ವೆ ಆಗಿಲ್ಲ ಅಂತ ಹೇಳ್ತೀರಿ? ವೈಜ್ಞಾನಿಕವಾಗಿ ಆಗಿಲ್ಲ ಹೆಂಗಪ್ಪ? ಇದು ಖಂಡಿತವಾಗಿ ರಾಜ್ಯದಲ್ಲಿ ಜಾರಿಗೆ ಬರೋದು ಸದ್ಯಕ್ಕಂತೂ ಇಲ್ಲ. ನನ್ನ ಪ್ರಕಾರ ತುಂಬಾ ಕಷ್ಟ ಇದೆ. ಕಾನೂನಾತ್ಮಕವಾಗಿಯೂ ಕಷ್ಟ ಇದೆ, ರಾಜಕೀಯವಾಗೂ ಕಷ್ಟ ಇದೆ. ಅಲ್ಲ, ಈಗ ತಮಿಳುನಾಡು ಜಾರಿ ಮಾಡಿದ್ದಾರೆ, ಬೇರೆ ಕಡೆಗಳಲ್ಲೂ ಕೂಡ ಕೆಲವು ಕಡೆಯಲ್ಲಿ ಮಾಡಿದ್ದಾರೆ. ಹೀಗಿದ್ದಾಗ ಅವ್ರು ಮಾಡಿದ್ದಾರೆ, ನಮಗೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡಿದ ನಂತರದ ಪರಿಣಾಮಗಳೇನು ಆಯಾ ರಾಜ್ಯಗಳಲ್ಲಿ ಯಾರಿಗೆ ಅನುಕೂಲ ಮಾಡಿಕೊಟ್ರು? ವೆಸ್ಟ್ ಬೆಂಗಾಲ್ ಅವ್ರು ಮಾಡ್ಕೊಂಡಿದ್ದಾರೆ, ತಮಿಳುನಾಡು ಅವ್ರು ಮಾಡ್ಕೊಂಡಿದ್ದಾರೆ. ಒಂದೊಂದು ರಾಜ್ಯದಿಂದ ರಾಜ್ಯಕ್ಕೆ ಜಾತಿವಾರು ಲೆಕ್ಕಾಚಾರಗಳ ಬದಲಾಗ್ತಾ ಹೋಗುತ್ತೆ.
ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನೋ ಒಂದು ಕೈ ಹಾಕಿದ್ರಪ್ಪ ಮೀಸಲಾತಿಗೆ ಅಂತ ಬಟ್ ಅಂದ್ಬಿಟ್ಟು. ಜಾರಿ ಆಗ್ಲಿಲ್ಲ. ಪರಿಣಾಮ ಏನಾಯ್ತು? ಅದಕ್ಕೆ ಹಿಂದೆ ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮದ ವಿಚಾರದಲ್ಲಿ ಪ್ರತ್ಯೇಕ ಧರ್ಮಕ್ಕೆ ಅಂತ ಹೋದಾಗ ಏನಾಯ್ತು? ಕೈ ಸುಟ್ಕೊಂಡು. ಇವೆಲ್ಲವೂ ನೆನಪಿದೆ ಅಲ್ವಾ? ಹಾಗಾಗಿ ಎಚ್ಚರಿಕೆ ನಡೆಯನ್ನ ಇಡಬೇಕಾಗತ್ತೆ. ನೋಡೋಣ ಸರ್ಕಾರ, ಬಹುಮತದ ಸರ್ಕಾರ ಇದೆಯಲ್ಲ, ಏನ್ ಮಾಡ್ತಾರೆ ಅಂತ.